ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರನ ಅದು. ಅವ್ನು ಯಾರು ಕೆಲಸ ಇರಲಾರ್ದು ನಿರುದ್ಯೋಗಿ ಸ್ವಾಮೀಜಿ ಕರೆಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು, ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಅವರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ. ನೀವು ನೋಡಿರೇನ್ರಿ? ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ, ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತಾನಲ್ಲ, ಯಾವುದಾದ್ರೂ ಶುಭ ಕಾರ್ಯ ಕರೆದಿದ್ದೀರಾ? ಯಾವುದಾದ್ರೂ ಪ್ರವಚನದಲ್ಲಿ ನೋಡಿದ್ದೀರಾ? ಬರೇ ಎಲ್ಲಿ ಗಲಾಟೆ ಇರುತ್ತೆ, ಪ್ರಚೋದನಕಾರಿ ಭಾಷಣ ಬೇಕು, ಅವಾಗ ಕರಿತೀರ. ಯಾರು ಕೂಡ BJPದವರೇ ಅವನಿಗೆ ಕೊಡೋಕೆ ಕಿಮ್ಮತ್ ಕೊಡಲ್ಲ. ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ? ಯಾವುದಾದ್ರೂ ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ಕೆ ಮಾಡಿ ಏನಾದರೂ ಭಾಷಣ ಹೊಡೆಯಕ್ಕೆ ಕರೆದಿದ್ದೀರಾ? ಶುಭ ಕಾರ್ಯಗಳಿಗೆ ಇಂಥವ್ರು ಬೇಕಾಗಲ್ಲ ಸರ್. ಸಮಾಜದಲ್ಲಿ ಬೆಂಕಿ ಹಚ್ಚಕ್ಕೆ ಮಾತ್ರ ಇಂಥವ್ರು ಬೇಕಾಗಿದೆ. ನಾವು ಸುಮ್ಮನೆ ಯಾಕಿದ್ದೀವಿ ಅಂದರೆ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ, ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನ್ಸುತ್ತೆ. ನನಗೆ ಆಶ್ಚರ್ಯ ಏನಂದ್ರೆ, ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರು ಇವ್ರು ಚಮಚಗಳಾಗಿ ಓಡಾಡ್ತಾ ಇದ್ದಾರೆ. ನೀವು ಅವರು ನಿಮ್ಮ ಜೊತೆ ಓಡಾಡ್ತಾ ಇಲ್ಲ, ನೀವು ಅವ್ರ ಚಮಚ ಆಗಿ ಓಡಾಡ್ತಾ ಇದ್ದೀರಾ. ನಿಮ್ಮ ಪಕ್ಷದ ಗೌರವ, ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನ, ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂಥವ್ರದ್ದು ಮರ್ಯಾದೆ ಏನಾಗುತ್ತಪ್ಪ? ಆದ್ರಿಂದ ಬೊಮ್ಮಾಯಿಯವ್ರ ಹತ್ರ ಹೋಗಿದ್ರು ಇವರು. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ. ಇದೇ ನಿಮ್ಮ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವ್ರ ಸರ್ಕಾರ ಆದಾಗ ಬೊಮ್ಮಾಯಿ ಹತ್ರ ಹೋಗಿದ್ರು ಸರ್. ಬೊಮ್ಮಾಯಿ ಹತ್ರ ಹೋಗ್ಬಿಟ್ಟು ಏನಂತಿದ್ರು ಗೊತ್ತಾ? ಪ್ರಿಯಾಂಕ್ ಖರ್ಗೆ ಚಿತಾಪುರ್ನಲ್ಲಿ ಪಾಕಿಸ್ತಾನ್ ನಿರ್ಮಾಣ ಮಾಡ್ತಾ ಇದ್ದಾನಂತೆ. ಪಾಕಿಸ್ತಾನ್ ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕೌಡೆ ಕಾಸು ಕಿಮ್ಮತ್ ಕೊಟ್ಟಿಲ್ಲ ಬೊಮ್ಮಾಯಿ ಅವರು. ಅದೇಂಗ್ರಿ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವರಿಗೆ. ನಾನು ಅದಕ್ಕೆ ಡಿಫಮೇಷನ್ ಹಾಕಿದ್ದೆ. ಯಾಕಂದ್ರೆ ಒಬ್ಬ MLAಗೆ ಏನಂತ ಹೇಳ್ತಾ ಇದ್ದಾರೆ, ನಾನು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ನಲ್ಲಿ ನಾನು ತೊಡಗಿದ್ದೇನೆ, ಸೆಡೇಷನ್ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ, ಅದಕ್ಕೆ ಹೇಗೆ ಹಾಕಿದ್ದೀರಾ, ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದು ಸಾಕ್ಷಿ ಕೊಡಿ ಅಂತ ಹೇಳಿದ್ಕೆ ಮಗ ಇನ್ನೂ ತನಕ ಬಂದಿಲ್ಲ. ಕೋರ್ಟ್ನಲ್ಲಿದೆ, ಕೊಡಿ ಸಾಕ್ಷಿ ಕೊಡಿ. ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದೀವಿ ಇಲ್ಲಿ, ಹೆಂಗೆ ನಾವು ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಚಿತಾಪುರ್ನಲ್ಲಿ ತೋರಿಸಿ. ಈಗ ನಾನೇ ಆ ಮುಖದ ಮೇಲೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ, ಯಾಕೆ ಹಿಂದೆ ಜರಿತಾ ಇದ್ದೀರಾ? ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ ಅಲ್ಲಿ.